ಪುತ್ತೂರಲ್ಲಿ ಶಿಲಾನ್ಯಾಸ ಮಾಡಿದ್ದೀರಿ. ಸೊ ಎಲ್ಲ ಇವತ್ತು ಪುತ್ತೂರು ಶಿಲಾನ್ಯಾಸ ಭಾಳ ಪವಿತ್ರವಾದ ದಿನ ಮಾಡಿದ್ದೀನಿ. ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಎಲ್ಲೆಲ್ಲಿ ಕಚೇರಿಗಳನ್ನ ರೆಡಿ ಮಾಡಿದ್ದೀನಿ, ನೀವೆಲ್ಲ ರೆಡಿ ಮಾಡಿಕೊಂಡು ಪ್ರಾರಂಭ ಮಾಡಿ. ಮಿಕ್ಕಿದ ಒಂದಿನ ವರ್ಚುವಲ್ಲಾಗೆ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು ನಾವೆಲ್ಲ ಸೇರಿ ಅದನ್ನು ಮಾಡ್ತೇವೆ. ನೀವು ನಿಮ್ಮ ಕೆಲಸನ ಪ್ರಾರಂಭ ಮಾಡಿ ಅಂತ ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡಿ ಎಲ್ಲರಿಗೂ ಸಂದೇಶ ಕಳಿಸಿದ್ದೀನಿ. ಈಗಾಗಲೇ ಒಳ್ಳೆ ಕೆಲಸ ನಡೀತಾ ಇದೆ. ಇಲ್ಲೂ ಭಾಳ ಅಭಿವೃದ್ಧಿ ಆಗಿದೆ ಪುತ್ತೂರಿನಲ್ಲಿ. ನನಗೆ ವಿಶ್ವಾಸ ಇದೆ. ನಾನು ಏನು ಜನರಿಗೆ ಈ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಏನು ಮಾತು ಕೊಟ್ಟಿದ್ದೀನಿ ಅದಕ್ಕೆಲ್ಲ ಈಗ ಭೂಮಿಕೆ ಸಿದ್ಧತೆ ಪಡಿಸ್ತಾ ಇದ್ದೀನಿ. ಒಳ್ಳೆಯದಾಗಬೇಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ನೋ ದೃಷ್ಟಿಯಿಂದ. ನಮಗೇನು ಸ್ವಾರ್ಥ ಏನಿಲ್ಲ. ಈ ಭಾಗ ಬೆಳಿಬೇಕು. ಒಳ್ಳೆ ಸಂಪತ್ತು ಭರಿತವಾದಂಥ ಪ್ರದೇಶ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ. ಜನರಿಗೆಲ್ಲ ಒಳ್ಳೇದಾಗಲಿ ಅಂತ. ಮತ್ತು ಎಲ್ಲರ ಆಸೆ ಇದೆ. ಎಲ್ಲ ಭಾಷಣಗಳಲ್ಲಿ ಗೊತ್ತಾಗ್ತಾ ಇತ್ತು, ನೀವು ಅತಿ ಶೀಘ್ರದಲ್ಲೇ CM ಆಗ್ತೀರಿ ಅಂತ. ನಿಮ್ಮ ಪಕ್ಷದಲ್ಲೇ ಬರ್ತಾ ಇರೋದು ಉದ್ಘಾಟನೆಗೂ ನಾನೇ ಬರ್ತೀನಿ ಅಂತ ಹೇಳಿದರೆ, ಅವರ ಆಸೆಯಲ್ಲಿ ನೀವು CM ಆಗಿ ಬರ್ತೀರಾ ಅಂತ. ನೋಡೋಣ, ಅವ್ರ ಆಸೆ ಪಡೋರ್ಗೂ ನಾನು ತಪ್ಪು ಅಂತ ಹೇಳೋಕ್ಕಾಗ್ತದ? ಅವ್ರ ಪ್ರಾರ್ಥನೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಹೇಳಿದ್ದೀನಿ. ನೋಡೋಣ. ಪುತ್ತೂರಲ್ಲಿ ಶಿಲಾನ್ಯಾಸ ಮಾಡಿದ್ದೀರಿ. ಸೊ ಎಲ್ಲ ಇವತ್ತು ಪುತ್ತೂರು ಶಿಲಾನ್ಯಾಸ ಭಾಳ ಪವಿತ್ರವಾದ ದಿನ ಮಾಡಿದ್ದೀನಿ. ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಎಲ್ಲೆಲ್ಲಿ ಕಚೇರಿಗಳನ್ನ ರೆಡಿ ಮಾಡಿದ್ದೀನಿ, ನೀವೆಲ್ಲ ರೆಡಿ ಮಾಡಿಕೊಂಡು ಪ್ರಾರಂಭ ಮಾಡಿ. ಮಿಕ್ಕಿದ ಒಂದಿನ ವರ್ಚುವಲ್ಲಾಗೆ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು ನಾವೆಲ್ಲ ಸೇರಿ ಅದನ್ನು ಮಾಡ್ತೇವೆ. ನೀವು ನಿಮ್ಮ ಕೆಲಸನ ಪ್ರಾರಂಭ ಮಾಡಿ ಅಂತ ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡಿ ಎಲ್ಲರಿಗೂ ಸಂದೇಶ ಕಳಿಸಿದ್ದೀನಿ. ಈಗಾಗಲೇ ಒಳ್ಳೆ ಕೆಲಸ ನಡೀತಾ ಇದೆ. ಇಲ್ಲೂ ಭಾಳ ಅಭಿವೃದ್ಧಿ ಆಗಿದೆ ಪುತ್ತೂರಿನಲ್ಲಿ. ನನಗೆ ವಿಶ್ವಾಸ ಇದೆ. ನಾನು ಏನು ಜನರಿಗೆ ಈ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಏನು ಮಾತು ಕೊಟ್ಟಿದ್ದೀನಿ ಅದಕ್ಕೆಲ್ಲ ಈಗ ಭೂಮಿಕೆ ಸಿದ್ಧತೆ ಪಡಿಸ್ತಾ ಇದ್ದೀನಿ. ಒಳ್ಳೆಯದಾಗಬೇಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ನೋ ದೃಷ್ಟಿಯಿಂದ. ನಮಗೇನು ಸ್ವಾರ್ಥ ಏನಿಲ್ಲ. ಈ ಭಾಗ ಬೆಳಿಬೇಕು. ಒಳ್ಳೆ ಸಂಪತ್ತು ಭರಿತವಾದಂಥ ಪ್ರದೇಶ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ. ಜನರಿಗೆಲ್ಲ ಒಳ್ಳೇದಾಗಲಿ ಅಂತ. ಮತ್ತು ಎಲ್ಲರ ಆಸೆ ಇದೆ. ಎಲ್ಲ ಭಾಷಣಗಳಲ್ಲಿ ಗೊತ್ತಾಗ್ತಾ ಇತ್ತು, ನೀವು ಅತಿ ಶೀಘ್ರದಲ್ಲೇ CM ಆಗ್ತೀರಿ ಅಂತ. ನಿಮ್ಮ ಪಕ್ಷದಲ್ಲೇ ಬರ್ತಾ ಇರೋದು ಉದ್ಘಾಟನೆಗೂ ನಾನೇ ಬರ್ತೀನಿ ಅಂತ ಹೇಳಿದರೆ, ಅವರ ಆಸೆಯಲ್ಲಿ ನೀವು CM ಆಗಿ ಬರ್ತೀರಾ ಅಂತ. ನೋಡೋಣ, ಅವ್ರ ಆಸೆ ಪಡೋರ್ಗೂ ನಾನು ತಪ್ಪು ಅಂತ ಹೇಳೋಕ್ಕಾಗ್ತದ? ಅವ್ರ ಪ್ರಾರ್ಥನೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಹೇಳಿದ್ದೀನಿ. ನೋಡೋಣ.